ಸೊ ನೋಡಿ, ಬೆಂಗಳೂರಿನಲ್ಲಿ ಮುಂದುವರೆದಿರತಕ್ಕಂಥದ್ದು ಆಪರೇಷನ್ ಫುಟ್ಪಾತ್. ಬೆಂಗಳೂರಿನಾದ್ಯಂತ 1500 ಕಿಲೋಮೀಟರ್ ಪಾದಚಾರಿ ಮಾರ್ಗ ಒತ್ತುವರಿಯನ್ನು ಏನಿದೆ ಅದನ್ನು ತೆರವು ಕಾರ್ಯಾಚರಣೆ ನಡೀತಾ ಇದೆ. ಬೆಂಗಳೂರಿನಲ್ಲಿ ಮುಂದುವರೆದಿದೆ ಆಪರೇಷನ್ ಫುಟ್ಪಾತ್. ಬೆಂಗಳೂರಿನಾದ್ಯಂತ 1500 ಕಿಲೋಮೀಟರ್ ಪಾದಚಾರಿ ಮಾರ್ಗ ಒತ್ತುವರಿ ಏನು ಮಾಡ್ಕೊಂಡಿದ್ರೆ ಅದನ್ನು ತೆರವು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಪಾದಚಾರಿ ಮಾರ್ಗ ಒತ್ತುವರಿಯಿಂದ ಮುಕ್ತಗೊಳಿಸುವ ಬೃಹತ್ ಗುರಿಯನ್ನು ಹೊಂದಿರತಕ್ಕಂಥದ್ದು GBA. ಪಾದಚಾರಿ ಮಾರ್ಗ ತೆರವು ಕಾರ್ಯಾಚರಣೆ GBAಯಿಂದ ಮುಂದುವರೆದಿದೆ. ಈಗಾಗಲೇ 500 ಕಿಲೋಮೀಟರ್ಗೂ ಹೆಚ್ಚು ಭಾಗ ತೆರವನ್ನು ಮಾಡಿದ್ದಾರೆ. ಸರ್ಕಾರಿ ಸ್ವಾಮ್ಯದ ಮಳಿಗೆಗಳಿಗೂ ಮುಹೂರ್ತ ನಿಗದಿಯನ್ನು ಮಾಡಲಾಗಿದೆ. ನಂದಿನಿ ಬೂತ್, ಹಾಪ್ಕಾಮ್ಸ್, ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು ಇವುಗಳಿಗೂ ಏನು ತೆರವು ಮಾಡಬೇಕು ಅಂಥೇಳಿ ಸರ್ಕಾರಿ ಸ್ವಾಮ್ಯದ ಮಳಿಗೆಗಳಿಗೂ ಕೂಡ ತೆರವು ಮಾಡಬೇಕು ಅಂಥೇಳಿ ಚಿಂತನೆ ನಡೀತಾ ಇದೆ. ಫುಟ್ಪಾತ್ನಿಂದ ಬೇರೆಡೆಗೆ ಸ್ಥಳಾಂತರಿಸುವಂತೆ ಮನವಿಯನ್ನು ಮಾಡಲಾಗಿದೆ. ಅವೆಲ್ಲವನ್ನು ಕೂಡ GBAಯಿಂದ ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ಮಾಡಲಾಗಿದೆ. ವೀಕ್ಷಕರೇ ನೋಡಿ, ಫುಟ್ಪಾತ್ ಮೇಲೆ ಏನು ವ್ಯಾಪಾರ ವಹಿವಾಟು ನಡೀತಾ ಇತ್ತು ಅದನ್ನು ತೆರವು ಮಾಡುವ ಕಾರ್ಯಾಚರಣೆ GBAಯಿಂದ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಸ್ವಾಮ್ಯದ ಅಂಗಡಿಗಳು ಫುಟ್ಪಾತ್ ಮೇಲೆ ಇರ್ತವೆ, ಈ ಟ್ರಾನ್ಸ್ಫಾರ್ಮರ್ಗಳು ಇರ್ತವೆ, ಅವೆಲ್ಲವನ್ನು ಕೂಡ ಬೇರೆಡೆಗೆ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ಸಂಬಂಧಪಟ್ಟ ಇಲಾಖೆಗೆ ಮನವಿ ಮಾಡಲಾಗಿದೆ.